ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಧರ್ಮದ ಚುನಾವಣೆ ನಡೆಯುತ್ತಿದೆ. ಕಳೆದ ವಿಧಾನಸಭೆಯ ಚುನಾವಣೆ ಮುಂಚೆ ಧರ್ಮವನ್ನ ಒಡೆಯಲು ಹೋದವರು ಈಗ ಎಲ್ಲ ಒಂದೇ ಎನ್ನುತ್ತಿದ್ದಾರೆ. ಆದರೆ ಬಿಜೆಪಿ ಎಂದಿಗೂ ಜಾತಿ ರಾಜಕಾರಣ ಮಾಡಿಲ್ಲ. ಹೀಗಂತ ಪರೋಕ್ಷವಾಗಿ ವಿನಯ್ ಕುಲಕರ್ಣಿಗೆ ಟಾಂಗ್ ನೀಡಿದ್ದು ಜಗದೀಶ್ ಶೆಟ್ಟರ್. ಹೌದು, ಇನ್ನೇನು ಲೋಕಸಭಾ ಚುನಾವಣೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಇದರ ಮಧ್ಯೆ ಎಲ್ಲ ಪಕ್ಷದವರು ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ. ಇಂದು ಹುಬ್ಬಳ್ಳಿ ನಗರದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಧರ್ಮ ಚುನಾವಣೆ ನಡೆಯುತ್ತಿದೆ. ಮತ್ತೊಮ್ಮೆ ಮೈತ್ರಿ ಸರ್ಕಾರ ಪತನವಾಗುತ್ತದೆ ಎಂದು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಮುಖವಾಗಿ ಯುವ ಮತದಾರರಲ್ಲಿ ಉತ್ತಮ ಹುಮ್ಮಸ್ಸು ವ್ಯಕ್ತವಾಗುತ್ತಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳು ಬಿಜೆಪಿ ಪಾಲಾಗಲಿವೆ. ಕಳೆದ ಬಾರಿ ಮುಂಬೈ ಕ್ಷೇತ್ರದಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೆವು. ಆದರೆ ಈ ಬಾರಿ ಮುಂಬೈ ಕರ್ನಾಟಕದಲ್ಲಿ ಬಿಜೆಪಿ ಸಂಪೂರ್ಣ ಜಯ ಸಾಧಿಸುತ್ತದೆ ಎಂದು ಹೇಳಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪೆಟ್ಟು ತಿಂದ ಮೇಲೆ ಈಗ ಹೋರಾಟ ಕೈಬಿಟ್ಟಿದ್ದೇವೆ. ಲಿಂಗಾಯತ್ ಧರ್ಮದ ವಿಚಾರವಾಗಿ ಡಿಕೆಶಿ ಕ್ಷಮೆ ಕೇಳಿದ ಮೇಲೆ ಎಂಬಿ ಪಾಟೀಲ್ ಹಾಗೂ ಡಿಕೆಶಿಗೆ ಜಟಾಪಟಿ ನಡೆದಿದೆ. ಧಾರವಾಡ ಅಭ್ಯರ್ಥಿ ಹೋರಾಟ ನಾವು ಕೈಬಿಟ್ಟಿದ್ದೇವೆ ಎಂದರೆ ಎಂಬಿ ಪಾಟೀಲ್ ಅವರು ಕುಲಕರ್ಣಿಗೆ ಪ್ರಶ್ನೆ ಮಾಡಬೇಕಿತ್ತು ಎಂದು ಎಂಬಿ ಪಾಟೀಲ್ ಮೇಲೆ ಜಗದೀಶ್ ಶೆಟ್ಟರ್ ಹರಿಹಾಯ್ದರು. ಐಐಟಿ ಇರಬಹುದು, ಸೆಂಟ್ರಲ್ ರೋಡ್ ಫಂಡ್ ಇಂದ ಸಾವಿರಾರು ಕೋಟಿ ಹಣ ತಂದಿರಬಹುದು, ವಿಮಾನ ನಿಲ್ದಾಣ ಅಭಿವೃದ್ಧಿ ಇರಬಹುದು, ಉಡಾನ್ ಯೋಜನೆಯನ್ನು ತೊಗೊಂಬಂದಿರಬಹುದು. ಈ ರೀತಿಯಾದಂಥ ಫೆಸಿಲಿಟಿನ ಮೂಲಭೂತ ಸೌಕರ್ಯ ಕೊಟ್ಟಿದ್ದು ನಮ್ಮ ಪರ್ಫಾರ್ಮೆನ್ಸ್ ನಾವು ತೋರಿಸ್ತೀವಿ. ಅದು ನಿಮ್ಮ ಪರ್ಫಾರ್ಮೆನ್ಸ್ ಏನು? ಸಿದ್ದರಾಮಯ್ಯ ಕಾಂಟ್ರಿಬ್ಯೂಷನ್ ಏನು? ನೀವು ಅದರಲ್ಲಿ ಮಂತ್ರಿ ಇದ್ರಲ್ಲ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಇದು ಹೇಳಲಿಕ್ಕೆ ಇಲ್ಲದೇ ಸುಮ್ಮನೆ ಧರ್ಮ ರಾಜಕಾರಣ ಮತ್ತೊಂದು ಮಾಡೋದು ಬಿಡಿ. ಜನ ಜಾಗೃತಿ ಇದ್ದಾರೆ. ಯಾವುದು ಪರ್ಫಾರ್ಮೆನ್ಸ್ ಯಾರು ಮಾಡಿದ್ದಾರೆ ಅವ್ರು ವೋಟ್ ಹಾಕ್ತಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹಿಂದೆ 3 ಬಾರಿ, ಹಿಂದೆ ವಿಜಯ್ ಸಂಕೇಶ್ವರ್ 3 ಸಲ ಗೆದ್ದಿದ್ರು, ಮತ್ತು ಪ್ರಹ್ಲಾದ್ ಜೋಶಿ 3 ಸಲ ಗೆದ್ದಿದ್ದಾರೆ. ಮತ್ತು ಈ ಚುನಾವಣೆಯಲ್ಲಿ 4ನೇ ಬಾರಿ ಸ್ಪರ್ಧೆ ಮಾಡಿದಾಗ ಇವತ್ತು ಆನ್ ಮೆರಿಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಮೋದಿಯವರ ನಾಯಕತ್ವಕ್ಕೆ ಬೆಂಬಲ ಕೊಡಿ ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಕ್ಷಾಂತರ ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಗೆಲ್ಲುವುದು ನಿಶ್ಚಿತ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳಬಯಸ್ತಾರೆ. ಭೇಟಿಯಾಗಿ ಇವತ್ತು ಅವತ್ತೇನು ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಒಂದು ರೀತಿ ಹೋರಾಟ ನಡೀತು. ಎಲ್ಲೋ ಒಬ್ಬರೇ ಸರಿ ತಪ್ಪಾಗಿದೆ. ಅದಕ್ಕಾಗಿ ಇವತ್ತು ಆ ಒಂದು ಹೋರಾಟ ಅಪ್ರಸ್ತುತ ಅನ್ನುವಂಥ ರೀತಿಯಲ್ಲಿ ಸ್ವಾಮೀಜಿಗಳು ಹೋಗಿ ಭೇಟಿಯಾದರು. ಆ ಸ್ವಾಮಿಗಳ ಬಗ್ಗೆ, ಮತ್ತೊಂದು ಸ್ವಾಮಿಗಳ ಬಗ್ಗೆ ಅವತ್ತು ಆ ಒಂದು ಹೋರಾಟದಲ್ಲಿ ಏನೇನು ಮಾತಾಡಿದ್ರು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಹೀಗಾಗಿ ನಾನು ಎಂಬಿ ಪಾಟೀಲ್ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಇದ್ರ ಬಗ್ಗೆ ಈ ರೀತಿಯಾದ ಈ ಹೋರಾಟ ಅಪ್ರಸ್ತುತ ಅಂತ ಹೇಳ್ತಾರಲ್ಲ, ಎಂಬಿ ಪಾಟೀಲ್ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಈ ಹೋರಾಟವನ್ನು ಕೈ ಬಿಟ್ಟರು ಹೇಗೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಚುನಾವಣೆ ಬಂದ ತಕ್ಷಣ ಇವೆಲ್ಲ ಚಾಲು. ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬೇಕಂತ ಹೋರಾಟದ ಮೂಲ ಉದ್ದೇಶ ಏನು? ಸಮಾಜದ ಬಂಧುಗಳಿಗೆ, ಯುವಕರಿಗೆ ನೌಕರಿಯಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ಶೈಕ್ಷಣಿಕವಾಗಿ ಅವ್ರಿಗೆ ಮೀಸಲಾತಿ ಸಿಗಬೇಕು ಅನ್ನುವಂಥ ವಿಚಾರ. ನಾವೊಂದು ಕೇಳ್ತೀನಿ, ನಿಜವಾಗಿ ಆ ಕಳಕಳಿ ಇದ್ದಿದ್ರೆ ಇವತ್ತು ಸನ್ಮಾನ್ ನರೇಂದ್ರ ಮೋದಿಯವರು ಪಾರ್ಲಿಮೆಂಟಲ್ಲಿ ಇವತ್ತು ಮೇಲ್ವರ್ಗದ ಬಡವರು ಯಾರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರು ಯಾರಿದ್ದಾರೆ, ಅವ್ರಿಗೆಲ್ಲರಿಗೂ ಸಹಿತ 10% ಮೀಸಲಾತಿ ಕೊಡುವಂಥ ಬಿಲ್ ಅನ್ನು ತೊಗೊಂಬಂದು ಅವು ಎಲ್ಲ ಪಾರ್ಟಿಯವರು ಸಪೋರ್ಟ್ ಮಾಡಿದರು. ಇವತ್ತು ದಲಿತರಿಗೆ ಯಾವ ರೀತಿ ಮೀಸಲಾತಿ ಇದೆ, ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಇದೆ, ಶೈಕ್ಷಣಿಕವಾಗಿ ಮತ್ತು ನೌಕರಿಯಲ್ಲಿ ಅದು ಆ ಮೀಸಲಾತಿ ಮುಂದುವರಿಯ ಬಗ್ಗೆ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಹಿತ ದಲಿತರಿಗೆ ಹಿಂದುಳಿದ ಮೀಸಲಾತಿ ಮುಂದುವರಿಸಬೇಕನ್ನುವಂಥದ್ದು ಯಾವಾಗಲೂ ಪರವಾಗಿದ್ದಂಥದ್ದು. ಮತ್ತು ಅದಕ್ಕೆ ಹೊರತುಪಡಿಸಿ ಇವತ್ತು ಮೇಲ್ವರ್ಗದಲ್ಲಿ ಲಿಂಗಾಯತರಿರ್ಬೋದು, ಬ್ರಾಹ್ಮಣರಿರ್ಬೋದು, ಜೈನರಿರ್ಬೋದು, ವೈಶ್ಯರಿರ್ಬೋದು, ಇನ್ನು ಬೇರೆ ರಾಜ್ಯಗಳಲ್ಲಿ ಮರಾಠರಿರ್ಬೋದು, ಉತ್ತರ ಪ್ರದೇಶದಲ್ಲಿ ಜಾಟರಿರ್ಬೋದು, ಆಮೇಲೆ ಗುಜರಾತಲ್ಲಿ ಪಟೇಲರಿರ್ಬೋದು, ಎಲ್ಲ ಕಡೆ ಹೋರಾಟ ನಡೀತು ಮೀಸಲಾತಿ ಬೇಕಂತ ಹೇಳಿ. ಇವತ್ತು ಆ ಮೇಲ್ವರ್ಗದ ಈ ಯಾರು ಆರ್ಥಿಕವಾಗಿ ಹಿಂದುಳಿದಾರೆ ಬಡವರು ಆ ಮೈಕ್ ಬಂದ್ ಮಾಡಿಬಿಡಪ್ಪ, ಅವರೆಲ್ಲರಿಗೂ ಸಹಿತ ಮೀಸಲಾತಿ ಕೊಡಬೇಕನ್ನುವಂಥ 10% ಮೀಸಲಾತಿ ಸಿಗಬೇಕನ್ನುವಂಥ ಒಂದು ಬಿಲ್ಲನ್ನು ತೊಗೊಂಬಂದು ಅದು ಸರ್ವಾನುಮತದಿಂದ ಪಾಸ್ ಆಯಿತು.